ಆ್ಯಕ್ಚುಲಿ ನನಗೆ 13 ವರ್ಷ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಕಾಣಿಸ್ಕೊಂತು. ಎಷ್ಟೊಂದು ದಿನ ಎಷ್ಟೊಂದು ಹಾಸ್ಪಿಟ್ಲು ಡಾಕ್ಟರ್ಸ್ ಎಲ್ಲ ಕನ್ಸಲ್ಟ್ ಮಾಡುವಾಗ ಥೈರಾಯ್ಡ್ ಒಂದೇ ಟ್ಯಾಬ್ಲೆಟ್ ಒಂದೇ ತೀರ್ವು. ಸೊ ಹೀಗಿರುವಾಗ ನನಗೆ ಥೈರಾಯ್ಡ್ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಸೊ ಆ ಥೈರಾಯ್ಡಿಂದ ಏನಾಗುತ್ತೆ ಅಂದರೆ ಎಸ್ಪೆಷಲಿ ಲೇಡೀಸ್ಗೆ ಸುಸ್ತು, ಮನೆ ಕೆಲಸ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಡಿಸ್ಟೆನ್ಸ್ ನಡಿಬೇಕಾದ್ರೂ ನಮಗೆ ಗಾಡಿ ಬೇಕಾಗತ್ತೆ ಅಥವಾ ಯಾರಾದರೂ ಹೆಲ್ಪ್ ಬೇಕಾಗತ್ತೆ. ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರು ಲೈಕ್ ಟೆಂಪಲ್ಗೆ ಹೋದೆ, ಅಂಗಡಿಗೋ ಹಾಸ್ಪಿಟ್ಲ್ಗೋ ಎಲ್ಲ ಹೋದಾಗ ಒಂಥರ ಹಿಂಸೆ, ಅಯ್ಯೋ ಏನಕ್ಕೆ ಹೋಗೋದು, ಮನೇಲೇ ಇರೋಣ ಅನ್ನೋ ಥರ ಆ್ಯಟಿಟ್ಯೂಡ್ಸ್ ಇರ್ತಾಯಿತ್ತು. ಅಂದರೆ ಆ ಯಾವ ಕೆಲಸಗಳು ಆಸಕ್ತಿ ಬರ್ತಾ ಇರಲಿಲ್ಲ. ಮತ್ತು ಥೈರಾಯ್ಡ್ರಿಂದ ಮನೆ ಕೆಲಸ ಮಾಡೋಕ್ಕಾಗದೆ ಕಾಲೆಲ್ಲ ನೋವಾಗ್ತಾಯಿತ್ತು, ಬಾಡಿ ವೆಯ್ಟ್ ಅನ್ನಿಸ್ತಾ ಇರುತ್ತೆ. ಪ್ಲಸ್ ಯಾವಾಗೂ ಡಿಪ್ರೆಷನ್ ಮೂಡಲ್ಲಿ ಇರ್ತೀವಿ. ಯಾವುದ್ರ ಮೇಲೆ ಪಾಸಿಟಿವ್ ಥಿಂಕಿಂಗ್ ಇರಲ್ಲ, ನೆಗೆಟಿವಲ್ಲೇ ಇರ್ತೀವಿ. ಮತ್ತು ಹೇರ್ ಲಾಸ್ ಆಗುತ್ತೆ. ಸೊ ಈ ರೀತಿ ಇರುವಾಗ ಮನೆಯಲ್ಲಿ ವಾತಾವರಣ ಚೆನ್ನಾಗಿರ್ತಾ ಇರಲಿಲ್ಲ. ಮಕ್ಕಳದ್ದು ಗಲಾಟೆ ಅದು ಇದೆಲ್ಲ ನೋಡುವಾಗ ವಾತಾವರಣ ಚೆನ್ನಾಗಿರ್ತಾ ಇರಲಿಲ್ಲ. ಒಂದ್ಸಲಿ ಯಜಮಾನ್ರು ಲೈಕ್ 1.5 months ಬಿಫೋರ್ ಯಜಮಾನ್ರು ಬಂದ್ಬಿಟ್ಟು ನನಗೆ ಗೊತ್ತಿಲ್ಲದ್ರೆ ಈ ಮ್ಯಾಟ್ರಸ್ನ ತಂದುಕೊಟ್ಟುವಾಗ ಥೈರಾಯ್ಡ್ ಇರೋ ಟೈಮಲ್ಲಿ ನಿದ್ದೆ ಅಂತೂ ಗ್ಯಾರಂಟಿ ಇರೋದಿಲ್ಲ. ಯಾರೆಲ್ಲ ಸಫರ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ನಿದ್ದೆ ಮಾಡ್ತೀವಿ ಆದರೆ ಫುಲ್ ಡೀಪ್ ಕಾನ್ಸಂಟ್ರೇಷನ್ ನಿದ್ದೆ ಇರಲ್ಲ. ಸೊ 4:30 ಅರೌಂಡ್ 4:30 ಆ ರೇಂಜಲ್ಲೇ ನಮಗೆ ನಿದ್ದೆ ಬರುತ್ತೆ. ಸೊ ಹಾರ್ಡ್ಲಿ 2-3 hours ನಮಗೆ ನಿದ್ದೆ ಮಾಡೋಕ್ಕಾಗತ್ತೆ ಅವಕಾಶ. ಈ ಮ್ಯಾಟ್ರೆಸ್ ಬಂದಮೇಲೆ ನನಗೆ ಗೊತ್ತಿಲ್ಲ, ಲೈಕ್ ಇವನ್ ಐ ಕನ್ಸಲ್ಟೆಡ್ ಡಾಕ್ಟರ್ ಫಾರ್ ಸ್ಲೀಪಿಂಗ್ ಟ್ಯಾಬ್ಲೆಟ್. ನನಗೆ ನಿದ್ದೆ ಬರಲ್ಲ. ಮತ್ತು ಮೆಡಿಕಲ್ ಶಾಪಿಗೆ ಹೋದರೆ 13-14 ವರ್ಷ ಪರಿಚಯ ಇದ್ರೂ ಅವರು ಒಂದು ಟ್ಯಾಬ್ಲೆಟು ನಮ್ಗೆ ಕೊಡಲ್ಲ ವಿತೌಟ್ ಡಾಕ್ಟರ್ಸ್ ಪರ್ಮಿಷನ್. ಸೊ ಆ ಟೈಮ್ ಇದ್ದಾಗ ನನಗೆ ಮ್ಯಾಟ್ರೆಸ್ ಸಿಗ್ಮೇಲೆ ನನಗೆ ಗೊತ್ತಿಲ್ಲ, ಐ ಆಮ್ ಲೈಕ್ ಮಲಗಿದ್ದು ಗೊತ್ತು ಅಷ್ಟೇ, ಎದೋಳೋದು ಗೊತ್ತು ಅಷ್ಟೇ. ಮತ್ತು ಇನ್ನೊಂದು ಮಧ್ಯದಲ್ಲಿ ನಾನು ಅವಾಗವಾಗ ಟಾಯ್ಲೆಟ್ ಯೂರಿನ್ ಎದೋಳ್ತಾ ಇದ್ದೆ, ಅದು ಇರಲಿಲ್ಲ, ಈಗಿಲ್ಲ, ಅದು ಅವಾಯ್ಡ್ ಆಗಿದೆ. ಪ್ಲಸ್ ನನಗೆ ಪ್ಯಾಡ್ ತುಂಬ ಇಷ್ಟ, ವಾಟರ್ ಪ್ಯಾಡ್, ಎನರ್ಜಿ ಪ್ಯಾಡು. ಈ ಪ್ಯಾಡಿಂದ ನನಗೆ ಏನು ಯೂಸ್ ಆಗಿದೆ ಅಂದರೆ ನೀರು ಸಫಿಷಿಯೆಂಟಾಗಿ ನೀರು ಗಡಗಡ ಅಂತ ಕುಡಿತೀನಿ. ಮತ್ತು ನಂದು ಪ್ರೆಗ್ನೆನ್ಸಿ ಸ್ಟಮಕ್ ಥರ ಇರ್ತಾಯಿತ್ತು, ಗಟ್ಟಿ ಸ್ಟಮಕ್ ಹಾಳಾಗಿರ್ತಾಯಿತ್ತು. ಅಂದರೆ ಈ ಏಜಲ್ಲಿ ಈ ಟೈಮಲ್ಲಿ ಆ ನೀರು ಕುಡಿತಾ ನನಗೆ ಗ್ಯಾಸ್ ರಿಲೀಸ್ ಆಗೋದು ನನಗೆ ತುಂಬಾ ಇದಾಗ್ತದೆ. ವಿತೌಟ್ ಎನಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಐ ಆಮ್ ಏಬಲ್ ಟು ಫೀಲ್ ದ ಎಕ್ಸ್ಪೀರಿಯನ್ಸ್ ಆಫ್ ಗ್ಯಾಸ್ ರಿಲೀಸಿಂಗ್ ಈಸಿಲಿ. ಮತ್ತು ಸಫಿಷಿಯೆಂಟ್ ನೀರು ಕುಡಿಯೋದ್ರಿಂದ ನನ್ನ ಬಾಡಿ ವೆಯ್ಟ್ ಲೈಟ್ ಆಗಿರೋದು ಅನ್ನಿಸ್ತಾ ಇದೆ. ಆ್ಯಂಡ್ ನನಗೆ ತುಂಬ ಕೆಲಸ ಇನ್ನೂ ಜಾಸ್ತಿ ಮಾಡೋ ಥರ ಫೀಲ್ ಆಗ್ತಾ ಇದೆ. ಅಂದರೆ ಯಾವುದರಲ್ಲೂ ಟೈರ್ಡ್ ಕಾಣಿಸ್ತಾ ಇಲ್ಲ. ಪ್ಲಸ್ ವಾತಾವರಣ ಚೆನ್ನಾಗಿದೆ ಈ 1.5 ತಿಂಗಳಿಂದ ಮನೆಯಲ್ಲಿ.